ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಮುನ್ಸೂಚನೆ ಸಿಗ್ತಾ ಇದೆಯಾ? ಹಾಗಾದ್ರೆ ಸಂಪುಟ ಪುನರಚನೆನೋ ಅಥವಾ ನಾಯಕತ್ವ ಬದಲಾವಣೆ ಆಗುತ್ತಾ? ಒಟ್ಟಿನಲ್ಲಿ ಸಾಕಷ್ಟು ಕುತೂಹಲ ಅಂತೂ ಈಗ ಸೃಷ್ಟಿಯಾಗ್ತಾ ಇದೆ. ಸಂಪುಟ ಪುನರಚನೆಯೋ ಅಥವಾ ನಾಯಕತ್ವ ಬದಲಾವಣೆಯೋ ಅನ್ನುವಂತಹ ಒಂದಿಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇದ್ದಾವೆ. ಈ ಎರಡರ ಮಧ್ಯೆ ಮತ್ತೆ ಮುನ್ನೆಲೆಗೆ ಬಂದಿದೆ ಈಗ ದಲಿತ ಸಿಎಂ ಕೂಗು. ಸಿಎಂ ಬದಲಾವಣೆ ಚರ್ಚೆ ಬೆನ್ನಲ್ಲೇ ದಲಿತ ಸಚಿವರು ಈಗ ಅಲರ್ಟ್ ಆಗಿದ್ದಾರೆ. ಗೃಹ ಸಚಿವ ಪರಮೇಶ್ವರ್, ಎಚ್.ಸಿ. ಮಹದೇವಪ್ಪ ಗುಪ್ತ ಮಾತುಕತೆ ಚರ್ಚೆ ನಡೀತಾ ಇದೆ. ಎಚ್.ಸಿ. ಮಹದೇವಪ್ಪ, ಡಾಕ್ಟರ್ ಜಿ ಪರಮೇಶ್ವರ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು. ಮಹದೇವಪ್ಪ ನಿವಾಸದಲ್ಲಿ ದಲಿತ ಸಚಿವರ ರಹಸ್ಯ ಮಾತುಕತೆ ನಡೆದಿದೆ. ಸಿಎಂ ಬದಲಾವಣೆ ಜೊತೆಗೆ ಸಂಪುಟ ಪುನರಚನೆ ಬಗ್ಗೆ ಗಂಭೀರ ಮಾತುಕತೆ ದಲಿತ ಸಚಿವರು ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ದಲಿತ ಸಿಎಂ ಡಿಮ್ಯಾಂಡ್ ಇಡ್ಲಿಕ್ಕೆ ಈಗಾಗಲೇ ಒಂದಿಷ್ಟು ಕಸರತ್ತುಗಳನ್ನು ಕೂಡ ಈಗ ನಡೆಸ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ನಿನ್ನೆ ಆಹಾರ ಖಾತೆ ಸಚಿವ ಕೆ.ಎಚ್. ಮುನಿಯಪ್ಪ ಪರವಾಗಿ ಅವರ ಬೆಂಬಲಿಗರು ಮುಂದಿನ ಮುಖ್ಯಮಂತ್ರಿ ಕೆ.ಎಚ್. ಮುನಿಯಪ್ಪ ಅಂತ ಹೇಳ್ತಾ ಇದ್ರು. ಅವರು ಮುಖ್ಯಮಂತ್ರಿ ಆದರೆ, ಕೆ.ಎಚ್. ಮುನಿಯಪ್ಪ ಮುಖ್ಯಮಂತ್ರಿ ಆದರೆ ಅದಕ್ಕೆ ನಾನು ಸ್ವಾಗತ ಮಾಡ್ತೀನಿ ಅಂತ ಪರಮೇಶ್ವರ್ ಹೇಳಿದರು. ಯಾಕಂದರೆ ನಿನ್ನೆ ಮೊನ್ನೆಯಿಂದಲ್ಲ ಅನೇಕ ವರ್ಷಗಳಿಂದ ದಲಿತ ಸಿಎಂ ಕೂಗು ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಕೇಳಿ ಬರ್ತಾ ಇದೆ. ಈ ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಒಂದು ಆಸೆಯನ್ನು ಇಂಗಿತ ವ್ಯಕ್ತಪಡಿಸ್ತಾ ಇದ್ರು ಕೂಡ ಅದು ಆಗಿರಲಿಲ್ಲ. ಅವ್ರಿಗೆ ಎ.ಐ.ಸಿ.ಸಿ ಅಧ್ಯಕ್ಷರಾಗಿದ್ದರೂ ಕೂಡ ರಾಜ್ಯದ ಮುಖ್ಯಮಂತ್ರಿ ಆಗಲಿಕ್ಕೆ ಆಗಲಿಲ್ಲ. ಪರಮೇಶ್ವರ್ ಕೂಡ ಕೆಪಿಸಿಸಿ ಅಧ್ಯಕ್ಷರಾಗಿದ್ದರು, ಉಪಮುಖ್ಯಮಂತ್ರಿ ಆಗಿದ್ದರು, ಅವರಿಗೂ ಮುಖ್ಯಮಂತ್ರಿ ಆಗೋಕ್ಕಾಗಿಲ್ಲ. ಹಾಗಾಗಿ ನಮ್ಮದು ಒಂದು ಕಾಯಿನನ್ನು ಹಾಕೇ ಬಿಡೋಣ, ನೋಡೇ ಬಿಡೋಣ ಅಂತ ಈಗ ಕಾಯ್ತಾ ಇದ್ದಂತೆ ಕಾಣಿಸ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಆನಂದ್ ಕೊಡ್ತಾ ಹೋಗ್ತಾರೆ. ಆನಂದ, ರಾಜ್ಯ ರಾಜಕೀಯದಲ್ಲಿ ಸಿಎಂ ಬದಲಾವಣೆಯ ಚರ್ಚೆ ಬೆನ್ನಲ್ಲೇ ದಲಿತ ಸಿಎಂ ಅಸ್ತ್ರವನ್ನು ಈಗ ಪ್ರಯೋಗ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಮಹದೇವಪ್ಪ ಮತ್ತು ಪರಮೇಶ್ವರ್ ಇವತ್ತು ಬ್ರೇಕ್ಫಾಸ್ಟ್ ನೆಪದಲ್ಲಿ ಒಂದಿಷ್ಟು ಚರ್ಚೆ ಆಗಿದೆ. ಏನೆಲ್ಲ ಚರ್ಚೆ ಆಗಿರಬಹುದು ಅಂತ ಆನಂದ್? ಸಚಿನ್, ಪ್ರಮುಖವಾಗಿ ಸಿಎಂ ಬದಲಾವಣೆ ವಿಚಾರ ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಚಲನವನ್ನು ಉಂಟು ಮಾಡ್ತಾ ಇರತಕ್ಕಂಥದ್ದು. ಈ ಕಡೆ ದಲಿತ ಸಿಎಂ ವಿಚಾರವನ್ನು ಕೂಡ ಮುನ್ನೆಲೆಗೆ ತೆಗೆದುಕೊಂಡು ಬರ್ತಕ್ಕಂಥ ಒಂದು ಪ್ರಯತ್ನಗಳು ನಿರಂತರವಾಗಿ ನಡೀತಾ ಇದೆ. ದಲಿತ ಸಂಘಟನೆ ನಾಯಕರು ಹಾಗೆ ದಲಿತ ಮುಖಂಡರುಗಳು ಕೂಡ ಈ ಒಂದು ಅವಧಿಯಲ್ಲೇ ದಲಿತ ಸಿಎಂ ಒಂದು ವಿಚಾರವನ್ನ ಮುಂದಿಟ್ಟು ದಲಿತ ಸಿಎಂ ಆಗಬೇಕು ಅನ್ನೋ ಒಂದು ಒತ್ತಾಯಗಳನ್ನ ಮಾಡ್ತಾ ಇರತಕ್ಕಂಥದ್ದು. ಅದು ಪರಮೇಶ್ವರ್ ಅವರಾಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಅಥವಾ ಕೆ.ಎಚ್. ಮುನಿಯಪ್ಪ ಆಗಿರ್ಬೋದು, ಯಾರಾದ್ರೂ ಒಬ್ಬರನ್ನ ದಲಿತ ಸಿಎಂ ಮಾಡಿ ಅನ್ನೋ ಒಂದು ಡಿಮ್ಯಾಂಡ್ ಅನ್ನ ಇಡ್ತಾ ಇದ್ದಾರೆ. ಮತ್ತೊಂದು ಕಡೆ ಹೈಕಮಾಂಡ್ ನ ಒಂದು ನಡೆ ಏನಿದೆ ಇದು ಬಹಳಷ್ಟು ಒಂದು ಕುತೂಹಲನ್ನು ಕೂಡ ಮೂಡಿಸ್ತಾ ಇರ್ತಕ್ಕಂಥದ್ದು, ಮತ್ತೆ ಪಕ್ಷದಲ್ಲಿ ಒಂದಷ್ಟು ಗೊಂದಲವನ್ನು ಕೂಡ ಉಂಟು ಮಾಡಿರ್ತಕ್ಕಂಥದ್ದು. ಯಾಕೆಂದ್ರೆ ಪರಮೇಶ್ವರ್ ಅವರು ಮಾತಾಡ್ತಾ ಹೇಳ್ತಾ ಇದ್ರು, ನಾವು ಸಿಎಂ ಅವರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು 5 ವರ್ಷಕ್ಕೆ ಅಂತ, 2.5 ವರ್ಷಕ್ಕೆ ಅಂತ ಯಾವುದೇ ರೀತಿಯ ಚರ್ಚೆ ಹೈಕಮಾಂಡ್ ಇದುವರೆಗೂ ನಮ್ಮ ಬಳಿ ಮಾಡಿಲ್ಲ. ಹಾಗಾಗಿ 5 ವರ್ಷವೂ ಅವರೇ ಇರ್ತಾರೆ ಅನ್ನೊಂದು ಮಾತನ್ನ ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ. ಆದ್ರೆ ಇನ್ನು ಕೆಲವರು ನಾಯಕರು ಪವರ್ ಶೇರಿಂಗ್ ವಿಚಾರದಂತೆ ಸಿದ್ದರಾಮಯ್ಯನವರು 2.5 ವರ್ಷ ಆದ ನಂತರ ಕುರ್ಚಿಯನ್ನ ತ್ಯಾಗ ಮಾಡಬೇಕು ಅನ್ನೊಂದು ಚರ್ಚೆಗಳು ಮಾಡ್ತಾ ಇದೆ. ಇದು ಪಕ್ಷದಲ್ಲೂ ಕೂಡ ಒಂದು ರೀತಿಯ ಆಂತರಿಕ ಗೊಂದಲವನ್ನ ಉಂಟು ಮಾಡಿರ್ತಕ್ಕಂಥದ್ದು. ಮತ್ತೊಂದೆಡೆ ಕೆಲವರು ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗೋದಕ್ಕೆ ಬಹಳಷ್ಟು ಒಂದು ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂದ್ರೆ ಡಿ.ಕೆ. ಶಿವಕುಮಾರ್ ಮುಂದೆ ಸಿಎಂ ಆದ್ರೆ ಮುಂದೆ ತಮ್ಮ ರಾಜಕೀಯದ ಅಸ್ತಿತ್ವಕ್ಕೆ ಧಕ್ಕೆ ಉಂಟಾಗಬಹುದು ಅಥವಾ ತಮ್ಮ ರಾಜಕೀಯ ಭವಿಷ್ಯವೇ ಮಣ್ಣುಪಾಲಾಗಬಹುದು ಅನ್ನೋ ಒಂದು ಆತಂಕ ಕೆಲವು ನಾಯಕರಲ್ಲಿ ಕಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗೋದಕ್ಕೆ ಬಹಳಷ್ಟು ನಾಯಕರು ಪರೋಕ್ಷವಾಗಿ ಒಂದು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ವೇಳೆ ಹೈಕಮಾಂಡ್ ನಾಯಕರೇನಾದರೂ ಅಭಿಪ್ರಾಯ ಕೇಳದಂತ ಒಂದು ಸಂದರ್ಭದಲ್ಲಿ ಇದೇ ವಿಚಾರವನ್ನ ಮುಂದಿಡೋದಕ್ಕೂ ಕೂಡ ಕೆಲವು ನಾಯಕರು ತೀರ್ಮಾನ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯನವರ ಪರವಾಗಿಯೇ ಬಹುತೇಕ ಶಾಸಕರು, ಸಚಿವರು ಕೂಡ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಅಂತಿಮವಾಗಿ ಹೈಕಮಾಂಡ್ ಯಾವ ನಿರ್ಧಾರ ಮಾಡುತ್ತೆ ಅನ್ನೋ ಒಂದು ಕುತೂಹಲ ಸದ್ಯಕ್ಕೆ ಕಾಡ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಈಗ ದಲಿತ ಸಿಎಂ ವಿಚಾರವನ್ನು ಕೂಡ ಮುನ್ನೆಲೆಗೆ ಬಿಟ್ಟು ಅವಶ್ಯಕತೆ ಬಿದ್ದರೆ ಅಥವಾ ಈಗಿರ್ತಕ್ಕಂಥ ಒಂದು ಅವಶ್ಯಕತೆಯನ್ನ ಬಳಸಿಕೊಂಡು ದಲಿತ ಸಿಎಂ ಅನ್ನ ಮಾಡಬೇಕು ಅನ್ನೊಂದು ವಿಚಾರವನ್ನ ಮುನ್ನೆಲೆಗೆ ನಿರಂತರವಾಗಿ ತೆಗೆದುಕೊಂಡು ಬರ್ತಾ ಇರ್ತಕ್ಕಂಥದ್ದು. 2028ಕ್ಕೆ ದಲಿತ ಸಿಎಂ ಆಗುತ್ತೋ ಅಥವಾ ಬೇರೆ ಪಕ್ಷ ಅಧಿಕಾರಕ್ಕೆ ಬರುತ್ತೋ ಗೊತ್ತಿಲ್ಲ. ಆದ್ರೆ ಹೀಗಿರ್ತಕ್ಕಂಥ ಒಂದು ಅವಧಿಯಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗಿದ್ದೇ ಆದಲ್ಲಿ ಈ ಒಂದು ಅವಧಿಯಲ್ಲೇ ದಲಿತ ಸಿಎಂ ಅನ್ನೋರನ್ನ ಮಾಡಬೇಕು ಅನ್ನೋ ಒಂದು ಕೂಗನ್ನ ಇವರು ಪದೇ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲೇ ಇವತ್ತು ಪರಮೇಶ್ವರ್ ಹಾಗೆ ಮಹದೇವಪ್ಪ ಅವರು ಗಂಭೀರವಾಗಿ ಒಂದು ಚರ್ಚೆಗಳನ್ನು ಕೂಡ ನಡೆಸಿದ್ದಾರೆ ಅನ್ನೋದು ಮಾಹಿತಿ ಸಿಗ್ತಾ ಇದೆ. ಸಚಿನ್, ಧನ್ಯವಾದ ಆನಂದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.